ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯೌದೀರ ನಷ್ಟಪ್ರಾಯಶ್ಚ ಭದ್ರೇಷು ನಿತ್ಯಂ ಭಾಗವತ ಸೇವ್ಯಾಂ. ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭಯತೆ ಶೋಹಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಹಿರಣ್ಯಗರ್ಭಮಹಂ ವಂದೇ ಶ್ರೀ ಗುರು ದೀನತಾರಿಣಂ ಪರಮಾನಂದಮಾಧವಂ ಶ್ರೀ ಚೈತನ್ಯೇಶ್ವರಂ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಗಣಶಲಾಕಯ ಚಕ್ಷುರುನ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಜಯ ಶ್ರೀ ಪ್ರಭುಪಾದ ಜಯ ಶ್ರೀ ಗುರುದೇವ್. ಹರೇ ಕೃಷ್ಣ. ಶ್ರೀಮದ್ ಭಾಗವತ 9th canto 21 ಚಾಪ್ಟರ್ ಭರದ ವಂಶ. ಸೊ ಭರದ ವಂಶದಲ್ಲಿ ಬಂದಿರೋರು ಯಾರು? ರಂದಿ ದೇವರು. ಸೊ ಅವ್ರ ಬಗ್ಗೆ ನಾವು ನಿನ್ನೆ ನೋಡಿದೀವಿ. ಭರತನ ಮಹಾಮನ್ಯು, ಸರಿ, ಭರತನ ಮಗ ಯಾರು? ಭರದ್ವಾಜರು. ಓಕೆ. ಸೊ ಆ ಭರದ್ವಾಜರು ಯಾವ ಥರ ಹುಟ್ಟಿದ್ದಾರೆ ನಾವು ನಿನ್ನೆ ಕ್ಲಾಸಲ್ಲಿ ನೋಡಿದ್ದೀವಿ. ಸೊ ಆ ಭರದ್ವಾಜರು ಮಗ ಮನ್ಯು. ಆ ಮನ್ಯುಗೂ 5 ಮಕ್ಕಳು. ಓಕೆ. ಆ 5 ಮಕ್ಕಳಲ್ಲಿ ಒಬ್ಬರು ಯಾರು? ನರ. ಅವ್ರ ಮಗ ಸಂಕೀರ್ತಿ. ಅವ್ರ ಮಗ ಗುರು ಅಂಡ್ ರಂದಿದೇವ. ಓಕೆ. ಸೊ ಆ ರಂದಿದೇವರ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಸೊ ಮತ್ತೆ ಇರೋ ಮಕ್ಕಳು ಆ ಮನ್ಯು ಮತ್ತೆ ಇರೋ ಮಕ್ಕಳು ಯಾರು ಏನು ಅದ್ರ ಬಗ್ಗೆ ನಾವು ಇವಾಗ ಬರುತ್ತೆ ನೋಡೋಣ. ಸೊ ಈ ರಂದಿದೇವರು ಅಷ್ಟೊಂದು ಶ್ರೇಷ್ಠವಾದ ಒಂದು ಭಕ್ತರಾಗಿದ್ದಾರೆ ಅವರು. ಸೊ 48 days ಅವ್ರು ಬಂದು ಉಪವಾಸ ಇದ್ದು 49th day ಅವರು ಈ ಥರ ಅಡಿಗೆ ಮಾಡಿ ಅದು ಬಂದು ಭಗವಂತನಕ್ಕೆ ನೈವೇದ್ಯ ಮಾಡಿಬಿಟ್ಟು ಅದು ಅತಿಥಿಗಳಿಗೆಲ್ಲ ಕೊಟ್ಬಿಟ್ಟು ಆಮೇಲೆ ಅವ್ರು ತಿನ್ನೋಣ ಅನ್ಕೊಳ್ಳುವಾಗ ಈ ಥರ ಒಂದು ಬ್ರಾಹ್ಮಣರು ಬಂದರೆ ಕೇಳ್ತಾರೆ, ಅದ್ರಲ್ಲಿ ಅವ್ರಿಗೂ ಸ್ವಲ್ಪ ಕೊಟ್ಬಿಡ್ತಾರೆ. ಆಮೇಲೆ ಒಂದು ಶೂದ್ರ ಬಂದು ಕೇಳ್ತಾರೆ, ಅವ್ರಿಗೂ ಕೊಟ್ಬಿಡ್ತಾರೆ. ಆಮೇಲೆ ಒಂದು ಸಂಡಾಳ ಬಂದು ಸೊ ಈ ಥರ ಎಲ್ಲ ಕುಡಿಯೋ ನೀರು ತಕ್ಕ ಎಲ್ಲ ಕೊಟ್ಬಿಡ್ತಾರೆ ನೋಡಿ. ಆದರೆ ರಂದಿದೇವರಿಗೂ ಈ ಭೌತಿಕ ಅಟ್ಯಾಚ್ಮೆಂಟೇ ಇಲ್ಲ ನೋಡಿ. ಯಾವ ಥರ ಒಂದು ಯಾವ ಒಂದು ಅಟ್ಯಾಚ್ಮೆಂಟ್ ಇಲ್ಲ. ಶರೀರ ಮೇಲ್ಗಡೆ, ಈ ಭೌತಿಕ ಲೋಕ ಮೇಲ್ಗಡೆ ಏನೇ ಒಂದು ಅಟ್ಯಾಚ್ಮೆಂಟ್ ಇಲ್ಲ. ಅವರು ತನ್ನ ಜೀವನ ರಕ್ಷಿಸ್ಕೋಬೇಕು ಅನ್ನೋ ಇದು ಕೂಡ ಇಲ್ಲ ಅವ್ರಿಗೂ ನೋಡಿ. ಯಾವ ಥರ ಒಂದು ಭಕ್ತರು. ಆಕ್ಚುಲಿ ರಂದಿದೇವರು ಈ ಅಷ್ಟಾಂಗ ಸಿದ್ಧಿಯೋ ಮತ್ತೆ ಈ ಜನ್ಮವೇ ಬೇಡ ಈ ಥರ ಏನೇ ಕೇಳಿಲ್ಲ. ನಮ್ಗೆ ಮುಕ್ತಿ ಕೊಡು ಏನೇ ಕೇಳಿಲ್ಲ. ಯಾಕಂದ್ರೆ ಈ ಜೀವಾತ್ಮಗಳು ಈ ಭೌತಿಕ ಲೋಕದಲ್ಲಿ ಯಾಕೆ ಬಂದಿರುತ್ತೆ? ಕಷ್ಟ ಅನುಭವಿಸಕ್ಕೆ ಬಂದಿರುತ್ತೆ. ಆದರೆ ಈ ಭೌತಿಕ ಲೋಕದಲ್ಲಿ ನಿಜವಾದ ಕಷ್ಟ ಏನು? ನಿಜವಾದ ಕಷ್ಟ ಏನು ಅಂದ್ರೆ ಜನ್ಮ ಮೃತ್ಯು ಜರಾ ವ್ಯಾಧಿ. ಒಂದೇ ನಿಮಿಷ ಫೋಟೋ. ಈ ಭೌತಿಕ ಲೋಕದಲ್ಲಿ ನಿಜವಾದ ದುಃಖ ಏನು ಅಂದ್ರೆ ಜನ್ಮ ಮೃತ್ಯು ಜರಾ ವ್ಯಾಧಿ. ಈ ಚಕ್ರ ಒಳಗಡೆ ನಾವು ಸುತ್ತಾಡ್ತಾ ಇದೀವಿ. ಯಾವಾಗ ಇದರಿಂದ ನಾವು ಆಚೆ ಬರ್ತೀವೋ ಆವಾಗ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಇಲ್ಲಂದ್ರೆ ಅಷ್ಟೇ, ಇದೇ ಥರ ಸುತ್ತಾಡ್ಕೊಂಡು ಕಷ್ಟಲ್ಲಿ ಅನುಭವಿಸ್ತಾ ಇರಬೇಕು. ಸೊ ಅದ್ರ ಬಗ್ಗೆ ಅವ್ರಿಗೂ ಚೆನ್ನಾಗಿ ಗೊತ್ತು. ಅದಕ್ಕೆ ಅವರು ಅಯ್ಯೋ ಸಾಕಪ್ಪ, ಯಾವೊಂದು ಭೌತಿಕ ಆಸೆ ಅವ್ರಿಗೆ ಇರಲ್ಲ. ನಿಜವಾಗ ನೀವು ನೋಡಿದ್ರೆ ಭಗವಂತ, ಇದು ಜೀವಾತ್ಮ, ಇದು ಮಾಯೆ. ಸೊ ಭಗವಂತನೇ ಎರಡನೇ ಕಂಟ್ರೋಲ್ ಮಾಡೋದು. ಆಕ್ಚುಲಿ ಜೀವಾತ್ಮಕ್ಕೆ ಏನು ಅಂದ್ರೆ ಭಗವಂತನ ಒಂದು ವಿರಿವಂಗ ಏನು ಈ ಜೀವಾತ್ಮ. ಯಾಕಂದ್ರೆ ಭಗವಂತ ಸೂರ್ಯ ಅಂದ್ರೆ ಅದು ಕಿರಣಗಳೇ ಏನು ಜೀವಾತ್ಮಗಳು. ಸೊ ಅದೇ ಭೌತಿಕ ಮಾಯನ ಅವರೇ ಕಂಟ್ರೋಲ್ ಮಾಡ್ತಾರೆ. ಸೊ ಇದು ಎಲ್ಲವರ್ಗೂ ಗೊತ್ತು. ಯಾರಿಗೂ ಗೊತ್ತು? ಈ ರಂದಿದೇವರ್ಗೂ ಗೊತ್ತು. ಆದ್ರೆ ಇದು ಮಾಯೆ ಏನ್ ಮಾಡುತ್ತೆ? ನಮ್ನೆ ಮುಚ್ಚಿಬಿಡುತ್ತೆ. ಭೌತಿಕ ಲೋಕ ನಾವು ಬಂದಿದೀವಿ, ಮುಚ್ಚಿಬಿಡುತ್ತೆ. ಆದ್ರೆ ನಮ್ ನಿಜವಾದ ಸ್ವರೂಪ ಏನು ಇವ್ರಿಗೆ ಗೊತ್ತೇ ಆಗೋದಿಲ್ಲ. ಆದ್ರೆ ನಮ್ ಜೀವನ ಸ್ವರೂಪ ಏನು? ನಾವೆಲ್ಲ ಕೃಷ್ಣ ದಾಸರುಗಳು. ಆದ್ರೆ ಅದೆಲ್ಲ ನಾವು ಮರ್ತೋಗ್ಬಿಡ್ತೀವಿ. ಮರ್ತೋಗ್ಬಿಟ್ಟು ಈ ಭೌತಿಕ ಲೋಕದಲ್ಲಿ ನಾನು ಇದೂನು ಈ ತರ ನಾವು ನಡ್ಕೊಳ್ತಾ ಇದೀವಿ. ಆದ್ರೆ
ನಾವು ಯಾರಿಗೂ ಸೇವೆ ಮಾಡಬೇಕು, ಭಗವಂತನಿಗೆ ಸೇವೆ ಮಾಡಬೇಕು. ಅದೇ ಬಿಟ್ಟು ಈ ಭೌತಿಕ ಲೋಕದಲ್ಲಿ ಇರೋ ನಮ್ಕು ನಾವೇ ಸೇವೆ ಮಾಡ್ಕೊಳ್ಳೋದು, ನಮ್ಮ ತಾಯಿ ತಂದೆ ಗಂಡ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಈ ತರ ಸೇವೆ ಮಾಡಿ 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 ಲಾಸ್ಟ್ ಮತ್ತೆ ಈ ಭೌತಿಕ ಲೋಕದಲ್ಲಿ ಸಿಕ್ಕಾಕೊಳ್ತೀವಿ. ನಾವು ಸೇವೆ ಮಾಡೋ ಯಾರಿಗೆ ಸೇವೆ ಮಾಡಬೇಕು, ಆ ಭಗವಂತನಿಗೆ ಸೇವೆ ಮಾಡಬೇಕು. ಸೊ ಅದೇ ಇಲ್ಲಿ ಬಂದು ಅವರು ಈ ಭೌತಿಕ ಅಟ್ಯಾಚ್ಮೆಂಟೇ ಇಲ್ಲ ಅವ್ರಿಗೂ. ಈ ತರ ಅವರು, ಯಾಕಂದ್ರೆ ಈ ಭೌತಿಕ ಲೋಕದಲ್ಲಿ ನೀವು ನೋಡಿದ್ರೆ ಏನು ಹಸಿವೆ ಆಗೋದೆ, ಮತ್ತೆ ಟಯರ್ಡ್ ಆಗೋದು, ಮತ್ತೆ ಶಿವರಿಂಗ್ ಆಗೋದು, ಮತ್ತೆ ದುಃಖ ಕಷ್ಟಗಳು ಮಾಯೆಗಳು ವ್ಯಸನ ಪಡೋದು. ಸೊ ಈ ತರ ವಿಷಯಗಳಿಗೆ ಸಿಕ್ಕಾಕೊಂಡ್ಬಿಡ್ತೀವಿ. ಸೊ ಇದೆಲ್ಲ ರಂದಿದೇವ್ರಿಗೂ ಗೊತ್ತು. ಆದ್ರೆ ಈ ಭೌತಿಕ ಲೋಕದಲ್ಲಿರೋ ಯಾವೊಂದು ರಿಲೇಷನ್ ಆಗಲಿ, ಇಲ್ಲಂದ್ರೆ ಮನೆ ಮಕ್ಕಳು ಆಗಲಿ, ಇಲ್ಲಂದ್ರೆ ದುಡ್ಡು ಸಂಪತ್ತು ಏನಾದ್ರು ನಮ್ಮ ಜೊತೆಲಿ ಬರುತ್ತಾ? ಏನಿಲ್ಲ. ಸೊ ಯಾರಿಗೆಲ್ಲ ಭೌತಿಕ ಆಸೆ ಇರುತ್ತೋ ಅವ್ರು ಇದು ಒಳಗಡೆ ಸಿಕ್ಕಾಕೊಂಡ್ಬಿಡ್ತಾರೆ. ಯಾರಿಗೆ ಈ ಆಸೆಗಳೇ ಇಲ್ವೋ, ಯಾವಾಗ ಆಧ್ಯಾತ್ಮಿಕವಾಗ ಚಿಂತನೆ ಮಾಡ್ತಾ ಇದ್ದಾರೋ ಅವರೆಲ್ಲ ಭಗವಂತನ ನೆನೆಸ್ಕೊಂಡು ಭಗವಂತ ಹತ್ರನೇ ಹೋಗ್ಬಿಡ್ತಾರೆ. ಸೊ ಆತರ ಇಲ್ಲಿ ರಂದಿದೇವರು ಭಗವಂತನ ಚಿಂತನೆ ಮಾಡ್ತಾ ಇದ್ದಾರೆ. ಅಲ್ಲಿ ಯಾರು ಬಂದ್ಬಿಡ್ತಾರೆ, ಆಕ್ಚುಲಿ ಇವ್ರನ್ನೇ ಟೆಸ್ಟ್ ಮಾಡೋಕ್ಕೋಸ್ಕರ ಬ್ರಹ್ಮ ಶಿವ ದೇವರುಗಳೆಲ್ಲ ಬಂದಿದ್ದಾರೆ. ಆ ರೂಪದಲ್ಲಿ ಬಂದಿರೋರೆ ಯಾರು? ಬ್ರಾಹ್ಮಣರು, ಮತ್ತೆ ಶೂದ್ರ ಮತ್ತೆ ಸಂಡಾಲರು, ಇವರೆಲ್ಲ ಆ ತರ ದೇವರುಗಳೇ ರೂಪ ಬದಲಾಯಿಸ್ಕೊಂಡು ಬಂದು ಇವರನ್ನೇ ಟೆಸ್ಟ್ ಮಾಡ್ತಾರೆ. ಆದ್ರೆ ಇವ್ರಿಗೂ ಏನು ಒಂದು ಚೂರು ಏನ್ ಪ್ರಾಬ್ಲಮ್ ಇಲ್ಲ. ಅವ್ರ ಹತ್ರ ಏನ್ ಕೇಳೋದೇ ಇಲ್ಲ, ಅವ್ರ ಹತ್ರ ಕೇಳೋ ಅವಶ್ಯಕತೆ ಏನಿಲ್ಲ ಇವ್ರಿಗೂ. ಅವ್ರಿಗೆ ಬೇಕಾಗಿ, ಯಾಕಂದ್ರೆ ಏನ್ ಕೇಳಿದ್ರೆ ನಾವು ಮತ್ತೆ ಈ ಭೌತಿಕ ಜೈಲಿಗೆ ಸಿಕ್ಕಾಕೊಂಡ್ಬಿಡ್ತೀವಿ ನಾವು. ಮತ್ತೆ ಯಾರೋ ಜೈಲ್ ಒಳಗಡೆ ಸಿಕ್ಕಾಕೊಳ್ಳಕ್ಕೆ ಆಸೆ ಪಡ್ತಾರೆ ಏನೋ? ಖಂಡಿತ ಇಲ್ಲ. ಅವ್ರಿಗೂ ಗೊತ್ತು, ರಂದಿದೇವರಿಗೂ ಗೊತ್ತು, ಮತ್ತೆ ನಾವು ಈ ಜೈಲ್ ಒಳಗಡೆ ಸಿಕ್ಕಾಕೊಳ್ಳಕ್ಕೆ ಇಷ್ಟ ಇಲ್ಲ. ನಮ್ಗೂ ಬೇಕಾಗಿರೋದೇನು? ಓನ್ಲಿ ಭಗವಂತ ಒಬ್ಬನೇ. ಸೊ ಆ ತರ ಭಗವಂತನ್ನೇ ನೆನೆಸ್ಕೊಂಡು ಭಗವಂತನ ಪಾದಲ್ಲೇ ಇರೋರು. ಯಾವ ಒಂದು ಭೌತಿಕ ವಿಷಯಗಳೇ ಅವ್ರಿಗಿಲ್ಲಂತೆ. ಆ ತರ ಒಂದು ಶುದ್ಧ ಭಕ್ತರಂತೆ. ಯಾಕಂದ್ರೆ ಭಗವಂತನ ಮಾಯೆ ಶಕ್ತಿ ಇದು. ಈ ಭೌತಿಕ ಲೋಕ ಏನು? ಭಗವಂತನ ಮಾಯೆ ಶಕ್ತಿ. ಆ ಮಾಯೆ ಶಕ್ತಿ ನಮ್ನ ಮುಚ್ಚಿರುತ್ತೆ. ಆದ್ರೆ ಅವ್ರಿಗೂ ಆ ತರ ಏನೇ ಇಲ್ಲ. ಯಾಕಂದ್ರೆ ಮಾಯೆ ಅನ್ನೋದು ಒಂದು ಕನಸು ತರ. ಅವರು ಅದೆಂದು ಪೂರ್ಣವಾದ ಆಚೆ ಬಂದಿದ್ದಾರೆ ಅವರು. ಅದಕ್ಕೆ ಅವ್ರಿಗೂ ಏನೊಂದು ಟಚ್ ಆಗಿಲ್ಲ. ಸೊ ಯಾರೊಬ್ಬರು ಈ ತರ ಯಾಕಂದ್ರೆ ಮತ್ತೆ ನೀವು ಸ್ವಲ್ಪ ಯೋಚನೆ ಮಾಡಿ, ಯಾರಾದ್ರು ಮತ್ತೆ ಮತ್ತೆ ಜೈಲ್ ಒಳಗಡೆ ಇರಕ್ಕೆ ಆಸೆ ಪಡ್ತಾರ? ಇಲ್ಲಾಂದ್ರೆ ಬಿಡುಗಡೆ ಆಗಕ್ಕೆ ಆಸೆ ಪಡ್ತಾರ? ನಾವು ಜೈಲ್ ಒಳಗಡೆ ಇರಬೇಕು ಅನ್ಕೊಳ್ಳೋರು ನೀವ್ ಏನ್ ಬೇಕಂದ್ರೆ ಭಗವಂತ ಹತ್ರ ಕೇಳ್ಕೋಬಹುದು, ದೊಡ್ಡ ಲಿಸ್ಟೇ ಕೊಡ್ಬೋದು. ಆದ್ರೆ ಭಗವಂತ ಈ ಭೌತಿಕ ಲೋಕ ನಮ್ಗೆ ಏನ್ ಬೇಕಾಗಿಲ್ಲ. ಆ ತರ ಯಾರು ಹೇಳ್ತಾರೋ ಅವರೇ ಬಿಡುಗಡೆ ಆಗ್ತಾರೆ. ಈ ತರ ರಂದಿದೇವರು ಯಾವ ತರ ಇದ್ರು ಅವ್ರು ಬಂದು ಭಗವಂತನಕ್ಕೂ ಭಗವಂತನ ಕರುಣೆ ಪೂರ್ಣವಾಗ ಅವ್ರಿಗಿರುತ್ತೆ. ಸೊ ರಂದಿದೇವರ ತರ ನಾವಿರ್ಬೇಕು. ಆ ತರ ಇದ್ರೆ ನಾವು ಶುದ್ಧ ಭಕ್ತರಾಗ್ತೀವಿ, ಶ್ರೇಷ್ಠವಾದ ಒಂದು ಯೋಗಿ ತರ ಆಗ್ತೀವಿ. ಮಹಾಭಾಗವತರಾಗಬೇಕಂತೆ. ಭಾಗವತಂ ಕೇಳೋದು ಶ್ರೇಷ್ಠ. ಆದ್ರೆ ಮಹಾಭಾಗವತರ ತರ ನಾವದು ಅಭ್ಯಾಸ ಪಡಿಸ್ಬೇಕು. ಒನ್ಲಿ ಕೇಳೋದು ಮಾತ್ರ ಅಲ್ಲ, ಅದು ಫಾಲೋ ಮಾಡಬೇಕು, ನಮ್ಮ ಜೀವನದಲ್ಲಿ ಫಾಲೋ ಮಾಡಬೇಕು. ಓಕೆ, ಸೊ ಅದೇ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಆಮೇಲೆ ಸೊ ಅವರೆಲ್ಲ ಪೂರ್ಣ ಭಗವಂತನ ಅನುಗ್ರಹ ಸಿಕ್ಕುತ್ತೆ. ಅವರೆಲ್ಲ ದೊಡ್ಡ ಯೋಗಿ ಭಗವಂತನ ಭಕ್ತರಾಗ್ಬಿಡ್ತಾರೇನೋ ಹೇಳ್ತಾರೆ. ಸೊ ಆಮೇಲೆ ನಾವು ಏನು ಭರದ್ವಾಜರು, ಅವರ ಮಗ ಮನ್ಯು, ಮತ್ತೆ ಅವರು ಮಕ್ಕಳು, ಅವ್ರಿಗೂ 5 ಮಕ್ಕಳು ನೋಡಿದೀವಿ. ಅದೇ 4 ಮಗ ನರ. ಆ ನರನ
ವಂಶಲ್ಲೇ ಬಂದಿರೋರು ರಂತಿದೇವರು ನೋಡಿದ್ವಿ ಅಲ್ವಾ. ಸೊ 5ನೇ ಮಗ ಯಾರು ಅಂದ್ರೆ ಗರ್ಗ. ಓಕೆ, ಆ ಮನ್ಯುಡ 5ನೇ ಮಗ ಗರ್ಗ. ಆ ಗರ್ಗನ ಮಗ ಹಸ್ತಿ. ಒಂದು ನಿಮಿಷ, ಸಾರಿ, ಸಿನಿ. ಗರ್ಗನ ಮಗ ಯಾರು? ಸಿನಿ. ಅವರ ಮಗ ಗಾರ್ಗಿಯರು. ಓಕೆ, ಗಾರ್ಗಿಯರು ಕ್ಷತ್ರಿಯರಾಗಿ ಇದ್ರು, ಆದರೆ ಅವ್ರ ಕೆಳಗೆ ಬಂದಿರೋರೆಲ್ಲ ಬ್ರಾಹ್ಮಣರುಗಳಾದ್ರಂತೆ. ಪೂರ್ತಿ ಬ್ರಾಹ್ಮಣ ವಂಶ ಐತಂತೆ. ಸೊ ಅವರ ಮಹಾ ಎಲ್ಲ ಬಂದು, ಅದಾದ್ರು ಬ್ರಾಹ್ಮಣ ಮಹಾ ಆ ತರ ಫುಲ್ ಬ್ರಾಹ್ಮಣ ವಂಶ ಸೃಷ್ಟಿ ಆಯ್ತಂತೆ. ಯಾಕಂದ್ರೆ ಕ್ಷತ್ರಿಯರೆಂದು, ಯಾಕಂದ್ರೆ ಅವರವರು ಹುಟ್ಟೋದಿಂದು ಬರಲ್ಲ, ಅವರವರು ಗುಣ ಪ್ರಭಾವಗಳೆಂದು ಬರ್ತಾರೆ. ಓಕೆ, ನೆಕ್ಸ್ಟ್ ಅದೇ ತರ ಮನ್ಯು ಮಹಾ 3ನೇ ಮಗ ಯಾರು ಅಂದ್ರೆ ಮಹಾವೀರ್ಯರು. ಓಕೆ, ಮಹಾವೀರ್ಯ. ಆ ಮಹಾವೀರ್ಯನ ಮಹಾ ದುರಿದಕ್ಷನು. ಓಕೆ, ಈ ಫೋಟೋ ನಿಮ್ಗೆ ಕಳಿಸಿದರೆ ಒಂದು ನಿಮಿಷ. ಓಕೆ, ಸೊ ಮಹಾವೀರ್ಯ ಅವರ ಮಗ ಬಂದು ಯಾರು? ದುರಿದಕ್ಷನು. ಅವರ ಮಕ್ಕಳು ನೀವು ನೋಡಿದರೆ ತಿರೈಯಾರುಣಿ, ಕವಿ, ಪುಷ್ಕರಾಯುರುಣಿ, ಈ ತರ 3 ಮಕ್ಕಳು. ಸೊ ಇಲ್ಲಿ ಬಂದು ತುರಿದಕ್ಷರಣಿ ಅವರ ಮಗ ಕ್ಷತ್ರಿಯ ವಂಶದಲ್ಲಿ ಇದ್ರು, ಮತ್ತೆ ಇರೋರೆಲ್ಲ ಬ್ರಾಹ್ಮಣರುಗಳಾದ್ರಂತೆ. ಆಕ್ಚುಲಿ ಅವರವರು ಗುಣ ಪ್ರಭಾವ ಇಂದು. ಓಕೆ, ಈ ತರ ಚೇಂಜ್ ಆಗ್ತಾರೆ. ನೆಕ್ಸ್ಟ್ ಬಂದು ಬೃಹತ್ ಶತ್ರು ಫಸ್ಟ್. ಸೊ ಅವರ ಮಗ ಹಸ್ತಿ. ಓಕೆ, ಬೃಹದಕ್ಷರು ಮಗ ಹಸ್ತಿ. ಅವ್ರು ಬಂದು ಹಸ್ತಿನಾಪುರ. ಆ ಹಸ್ತಿನಾಪುರ ಪೂರ್ತಿ ಬಿಲ್ಟ್ ಮಾಡಿರೋದು ಇವರೇ. ಈ ಹಸ್ತಿನಾಪುರ ಬಗ್ಗೆ ನೆಕ್ಸ್ಟ್ ನಾವು ಬರೋದ್ರಲ್ಲಿ ನೋಡಬೇಕು. ಈ ಹಸ್ತಿನಾಪುರ ಎಲ್ಲ ಆ ಜಾಗ ಎಲ್ಲ ರೆಡಿ ಮಾಡಿದ್ದು ಇವರೇ, ಈ ಹಸ್ತಿನವರೇ. ಓಕೆ, ಈ ಹಸ್ತಿ ಮಹಾರಾಜನಿಂದು ಒಂದು ದೊಡ್ಡ ವಂಶವೇ ಬಂದಿದೆ. ಓಕೆ, ಯಾಕಂದ್ರೆ ಹಸ್ತಿನಾಪುರ ಯಾರ್ಯಾರು ಮಹಾಭಾರತದಲ್ಲಿ ನೀವು ನೋಡಿದ್ದೀರಾ. ಅದಕ್ಕೆ ಮುಂಚೆ ಯಾರೆಲ್ಲ ಬಂದಿರ್ತಾರ ಅದ್ರ ಬಗ್ಗೆ ನಾವು ನೋಡಬೇಕು. ಸೊ ಈ ಹಸ್ತಿ ಅವರೇ ಹಸ್ತಿನಾಪುರ ರೆಡಿ ಮಾಡಿದಾರಲ್ವಾ. ಸೊ ಆ ರಾಜ ಇಂದು ಅಜಾಮೇಡ, ದ್ವಿಮೀಟ ಮತ್ತೆ ಪುರುಮೀಟ. ಸೊ 3 ಮಕ್ಕಳು. ಈ 3 ಮಕ್ಕಳು ಅವ್ರಿಗೂ. ಇಲ್ಲಿ ಬಂದು ಈ ಪ್ರಿಯಮೇತ ಅವ್ರಿಗೂ ಪ್ರಿಯಮೇತ ಬಂದು ಈ ಅಜಮೇಧ ಇದಾರಲ್ವಾ, ಅವ್ರ ವಂಶದಲ್ಲಿ ಬಂದಿರೋ ಬ್ರಾಹ್ಮಣ ಅಂತಸ್ತಲ್ಲಿ ಇರೋರು. ಸೊ ಆಕ್ಚುಲಿ ಈ 3 ನೆನಪಿಟ್ಕೊಳ್ಳಿ: ಅಜಮೇಧ, ದ್ವಿಮೀಟ, ಪುರುಮೀಟ. ಇಲ್ಲಿ ಈ ಅಜಮೇಧ ವಂಶಲ್ಲಿ ಯಾರು ಬಂದಿದ್ದಾರೆ? ಸ್ವಲ್ಪ ಬ್ರಾಹ್ಮಣರುಗಳು ಬಂದಿದ್ದಾರೆ. ಪ್ರಿಯಮೇತ ಅನ್ನೋ ಒಂದು ಟೈಪ್ ಆಫ್ ಬ್ರಾಹ್ಮಣರುಗಳು ಬಂದಿದ್ದಾರೆ. ಮತ್ತೆ ಮತ್ತೆ ಇರೋ ಮಕ್ಕಳು ಇದ್ದಾರೆ, ಅದ್ರ ಬಗ್ಗೆ ನಾವು ನೋಡ್ಬೇಕು. ಅಜಮೇಢಕ್ಕೆ ಬಂದು ಬೃಹದೀಕ್ಷುಂಡ್ರ ಮತ್ತೊಂದು ಮಗ ಇದ್ದಾರೆ. ಮತ್ತೆ ಅವ್ರಿಗೂ ಅವರ ಮಗ ಬೃಹದ್ದನು, ಮತ್ತೆ ಅವರ ಮಗ ಬಂದು ಬೃಹತ್ಕಾಯರು, ಮತ್ತೆ ಅವರ ಮಗ ಬಂದು ಬೃಹತ್ಕಾಯರೆಂದು ಜಯತ್ರದನು,
ಮತ್ತೆ ಜಯದ್ರಥನೆಂದು ವಿಧದರು, ಓಕೆ, ವಿಸದರು. ಮತ್ತೆ ಅವರ್ ಮಹ ಬಂದು ವಿಸದರ್ ಮಹ ಸೇನಜಿತ್ತು. ಸೇನಜಿತ್ ಮಹ ಬಂದು ರುಚಿರಾಸ್ವರು. ಮತ್ತೆ ಈ ರುಚಿರಾಸ್ವರು ಮತ್ತೆ ಇವರಿಗೆ ಬಂದು ರುಚಿರಾಸ್ವರು, ದೃಢಹಣು, ಕಸಿಯರು, ವತ್ಸರು. ಸೊ ಈ ತರ ಮಕ್ಕಳೆಲ್ಲ ಹುಟ್ಟಿದ್ದಾರೆ ಇವ್ರಿಗೂ. ಮತ್ತೆ ಇವ್ರಿಗೆ ಬಂದು ಋಷಿದಾಸರು ಮಹಾ ಬಂದು ಪರ. ಮತ್ತೆ ಪರಾನ ಮಕ್ಕಳು ಬಂದು ಪೃಥುಸೇನರು, ನೀಬರು. ಆ ಥರ 2 ಟೈಪ್ಸ್ ಆಫ್ ಮಕ್ಕಳಿದ್ದಾರೆ. ನೀಬರಕ್ಕೆ ಬಂದು 100 ಮಕ್ಕಳಂತೆ. ಅವ್ರಿಗೆ ಬಂದು 100 ಮಕ್ಕಳು ಹುಟ್ಟಿದ್ದಾರೆ. ಮತ್ತೆ ಸುಗರು, ನೀಬರು ಮಹಾರಾಜ್ ಬಂದು ಸುಗರಿನ್ ಮಗ. ಮತ್ತೆ ಅವ್ರಿಗೂ ಬಂದು ಇರುತ್ವಿಯಿನ್ ಗರ್ಭ ಇಂದು ಬ್ರಹ್ಮದತ್ತರು ಒಂದು ಮಹಾ ಹುಟ್ಟಿದ್ದಾರೆ. ಅವರೊಂದು ಶ್ರೇಷ್ಠವಾದ ಬ್ರಹ್ಮದತ್ತರು. ಅವ್ರಿಗೆ ಬಂದು ಅವರ ಹೆಂಡತಿ ಮೂಲಕ ಅವ್ರಿಗೆ ಬಂದು ಸರಸ್ವತಿ ಗರ್ಭ ಎಂದು, ಅವರ ಹೆಂಡತಿ ಸರಸ್ವತಿ ಗರ್ಭ ಎಂದು ವಿಶ್ವಕ್ಷೇಣರು ಒಂದು ಮಹಾ ಬಂದು ಹುಟ್ಟಿದ್ದಾರೆ. ಓಕೆ, ವಿಶ್ವಕ್ಷೇಣ. ಮತ್ತೆ ಇಲ್ಲಿ ಬಂದು ನಮಗೂ ಶುಗರ್ ಬಗ್ಗೆ ಹೇಳಿದಾರಲ್ಲ, ಶುಗರ್ ಮಗಳು ಹೇಳಿದ್ದಾರೆ ಅಲ್ವಾ. ಸೊ ಯಾಕಂದ್ರೆ ಶುಗರ್ ಬಂದು ಬ್ರಹ್ಮಚಾರಿಯಾಗಿ ಇದ್ರು. ಮತ್ತೆ ಇಲ್ಲಿ ಬಂದು ಶುಗರ್ ಮಗಳು ಹೇಳಿದಾರಲ್ವಾ. ಸೊ ಅದ್ರ ಬಗ್ಗೆ ನಾವು ನೋಡೋಣ. ಯಾಕಂದ್ರೆ ಆ ಒಂದು ಕ್ಲಿಯರ್ ಮಾಡಬೇಕು ನಮ್ಗೂ. ಸೊ ನಾವು ಬಂದು ಶ್ರೀಮದ್ ಭಾಗವತಂ ಸ್ಟಾರ್ಟ್ ಮಾಡಿರೋದು ಶುಕದೇವ್ ಗೋಸ್ವಾಮಿ ಬಂದು ಯಾರು ವ್ಯಾಸಪುತ್ರರು ಅಲ್ವಾ. ಇದು ಬಂದು ನಮ್ಗೆ ಈ ಸ್ಟೋರಿ ಬಂದು ಬ್ರಹ್ಮ ವೈವರ್ತ ಪುರಾಣಲ್ಲಿ ಇದೆ. ಸೊ ಈ ಬ್ರಹ್ಮ ವೈವರ್ತ ಪುರಾಣ ಏನ್ ಕೊಟ್ಟಿದ್ದಾರೆ, ವ್ಯಾಸದೇವರು ಬಂದು ಜಾಬಾಲಿ ಮಗಳು ಮದುವೆ ಮಾಡ್ಕೊಳ್ತಾರೆ. ಸೊ ಅವರಿಂದ ಅವ್ರಿಗೆ ಬಂದು ಒಂದು ಮಹ. ಸೊ ಆ ಮಹ ಬಂದು 12 ವರ್ಷ ಹೊಟ್ಟೆಲಿದ್ದಾರೆ, ತಾಯಿ ಹೊಟ್ಟೆಲಿ ಇದ್ದಾರೆ. ಸೊ ವ್ಯಾಸದೇವರು ಆಚೆ ಬರಕ್ಕೆ ಹೇಳ್ತಾರೆ. ಆದ್ರೆ 12 ವಯಸ್ಸು ಮಗು ಹೊಟ್ಟೆ ಒಳಗಡೆ ಇರುತ್ತೆ, ಆಚೆ ಬಂದಿಲ್ಲ. ಸೊ ಮತ್ತೆ ಅವರು ನಡ್ಕೊಳ್ಳಕ್ ಆಗಲ್ಲ. ಆ ತಾಯಿಗೆ ಬಂದು ಮಹಾನಿ 12 ವಯಸ್ಸು ಮಹಾನಿ ಹೊಟ್ಟೆಲಿ ಇಟ್ಕೊಂಡು ನಡೆಯೋದು ಕಷ್ಟವಾಗ್ತಾ ಇದೆ. ಸೊ ಅವಾಗ ವ್ಯಾಸದೇವರು ಹೇಳ್ತಾರೆ, ಯಾಕಪ್ಪ ನೀವು ಈ ತರ ಕಷ್ಟ ಕೊಡ್ತಾ ಇದೀಯಾ, ಆಚೆ ಬರ್ಬೋದಲ್ವಾ. ಆಚೆ ಯಾಕಂದ್ರೆ ಇವರು ಹೊಟ್ಟೆ ಒಳಗಡೆ ಇದ್ಕೊಂಡೆ ವ್ಯಾಸದೇವರು ಹೇಳೋ ಎಲ್ಲ ವೇದಗಳು ಶಾಸ್ತ್ರಗಳೆಲ್ಲ ಓದಿದ್ದಾರೆ ಅವರು. ಅಯ್ಯೋ ಆಚೆ ಬಂದ್ರೆ ಮಾಯೆ ನಮ್ನ ಇಟ್ಕೊಂಡ್ಬಿಡುತ್ತೆ, ನಾ ಬರಕ್ಕ ಆಗಲ್ಲ ನಾನು ಹೇಳ್ಬಿಡ್ತಾನೆ ಆ ಮಗು. ಆದ್ರೆ ತಾಯಿಗೆ ಇಷ್ಟು ಕಷ್ಟ ಆಗುತ್ತಲ್ವಾ, ನೀವು ಆಚೆ ಬರ್ಬೋದು ಅಂತ ಕೇಳ್ತಾರೆ. ಆದ್ರೆ ನಾವು ಬರಕ್ಕಾಗಲ್ಲ. ಮತ್ತೆ ಯಾರ ಹತ್ರ ಮಾಯೆ ಕಂಟ್ರೋಲ್ ಆಗುತ್ತೆ, ಕೃಷ್ಣ. ವ್ಯಾಸದೇವ್ರು ಹೇಳ್ತಾರೆ ಕೃಷ್ಣನ ಹತ್ರ. ಆದ್ರೆ ಕೃಷ್ಣನಿಗೆ ಕರ್ಕೊಂಡ್ ಬನ್ನಿ. ಸೊ ಮತ್ತೆ ಅವ್ರೇನ್ ಮಾಡ್ತಾರೆ, ವ್ಯಾಸದೇವರು ದ್ವಾರಕಾ ಅಲ್ಲಿರೋ ಕೃಷ್ಣನಿಗೆ ಕರೀತಾರೆ. ಸೊ ಅಲ್ಲಿ ದ್ವಾರಕಾ ಹೋಗಿ ಕೃಷ್ಣನ ಹತ್ರ ಹೇಳಿ ಈ ತರ ಕರ್ಕೊಂಡು ಬರ್ತಾರೆ. ಸೊ ಅಲ್ಲಿ ವ್ಯಾಸರನ ಆಶ್ರಮಕ್ಕೆ ಬಂದ್ಮೇಲೆ ಕೃಷ್ಣ ಕೇಳ್ತಾರೆ, ಅಪ್ಪ ನೀವು ಆಚೆ ಬರ್ಬೋದಲ್ವಾ, ಗರ್ಭ ಒಳಗಡೆ 12 ಏಜು ಅಷ್ಟು ವರ್ಷ ಇದ್ರೆ ಏನಾಗುತ್ತೆ, ಕಷ್ಟ ಅಲ್ವಾ. ಆದ್ರೆ ನಾವು ಬರ್ತೀನಿ ಸ್ವಾಮಿ, ಆದ್ರೆ ಮಾಯೆ ನಮ್ಗೆ ಟಚ್ ಆಗ್ಬಾರ್ದು. ಆ ತರ ಒಂದು ಸತ್ಯ ನೀವು ನಮ್ಗೆ ಕೊಟ್ಟಿದ್ರೆ ನಾವು ಆಚೆ ಬರ್ತೀವಿ. ಸರಿ, ಯಾಕಂದ್ರೆ ಕೃಷ್ಣನ ಹತ್ರ ಮಾಯೆ ಇರಲ್ಲ ಅಲ್ವಾ. ಸೊ ಅದಕ್ಕೆ ಭಗವಂತ ಓಕೆ ನಾ ಮಗುಗೂ ಕೊಟ್ಬಿಡ್ತಾರೆ, ಸತ್ಯ ಕೊಟ್ಬಿಡ್ತಾರೆ. ಸೊ ಆಮೇಲೆ ಆಚೆ ಆ ಮಗು ಆಚೆ ಬರುತ್ತೆ. ಆಮೇಲೆ ಭಗವಂತನ ಅನುಗ್ರಹದಿಂದ ಆ ತಾಯಿಗೂ ಚೆನ್ನಾಗಾಗುತ್ತೆ. ಸೊ ಕೃಷ್ಣ ಮತ್ತೆ ಕೆಲಸ ಆಯ್ತು, ಅವ್ರು ಹೋಗ್ಬಿಡ್ತಾರೆ. ಮತ್ತೆ ಶುಕದೇವರು ಅವರು ಹೋಗ್ತಾರೆ. ಆದ್ರೆ ಇಲ್ಲಿ ಬಂದು
ತಾಯಿ ತಂದೆ ಅಳುತ್ತಾರೆ, ನಮ್ಮನ್ನ ಬಿಟ್ಟು ಈ ತರ ಹೋಗ್ತಾ ಇದೆಯಲ್ವಾ. ಸೊ ಅವಾಗ ಶುಗರು ಅವರು ಅಷ್ಟೊಂದು ಶ್ರೇಷ್ಠರು ಅಲ್ವಾ. ಮತ್ತೆ ಇವ್ರಿಗೆ ಮಕ್ಕಳು ಬೇಕು ಅಂತ ಕೇಳ್ತಾ ಇದ್ದಾರೆ, ನೀವು ಈ ತರ ಹೋಗ್ಬಾರ್ದು. ಸೊ ಆವಾಗ ಶುಗದೇವರು ಏನ್ ಮಾಡ್ತಾರೆ, ಆ ಅವರಿಂದ ಒಂದು ಪ್ರತಿಬಿಂಬ ಪ್ರತಿಬಿಂಬಾನಿ ಇವ್ರಿಗೆ ಕೊಟ್ಬಿಡ್ತಾರೆ. ಒಂದು ಪ್ರತಿಬಿಂಬಾನಿ ಇವ್ರಿಗೆ ಕೊಟ್ಬಿಟ್ಟು ಅವರ ಸ್ವರೂಪ, ಅವರು ಸ್ವಯಂ ಅವರು ಹೋಗ್ಬಿಡ್ತಾರೆ ಅವರು. ಸೊ ಇವರಿಂದ ಒಂದು ವಿರಿವಂಗ ತರ, ಯಾವ ತರ ಕೃಷ್ಣನಿಂದ ವಿರಿವಂಗ ಆಗುತ್ತೋ ಆ ತರ ಒಂದು ವಿರಿವಂಗಾನಿ ಇವರ ಹತ್ರ ಕೊಟ್ಬಿಟ್ಟು ಅವ್ರು ಹೋಗ್ಬಿಡ್ತಾರೆ, ಶುಗದೇವರು ಹೋಗ್ಬಿಡ್ತಾರೆ. ಓಕೆ. ಸೊ ಇವಾಗ ಆ ಸ್ವಯಂ ಶುಕದೇವರು ಅವರು ಶ್ರೇಷ್ಠರು. ಅವರು ಯಾವಾಗ ಅವರು ಈ ತರ ಒಂಡಿ ಭಕ್ತಿ ಮಾಡ್ತಾ ಇರೋರು. ಬಟ್ ಇಲ್ಲಿ ತಾಯಿ ತಂದೆಗೆ ಒಂದು ಪ್ರತಿಬಿಂಬ ಅವರು ನೇಳ್ ತರ ಕೊಟ್ಟಿದಾರಲ್ವಾ. ಸೊ ಅವ್ರನ್ನೇ ಇವರು ಸಾಕಿಸಿ ಅವ್ರಿಗೂ ಮದುವೆ ಆಗಿ ಅವ್ರಿಗೂ ಒಂದು ಮಗಳು ಹುಟ್ಟಿ ಆ ಮಗಳನ್ನ ಇವರು ಮದುವೆ ಮಾಡ್ಕೊಳ್ತಾರೆ. ಅದೇ ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಸೊ ಅದೇ ಬಂದು, ಯಾಕಂದ್ರೆ ಆ ಶುಕದೇವರು ಬಂದು ನೈಷ್ಠಿಕ ಬ್ರಹ್ಮಚಾರಿ ಅವರು. ಮತ್ತೆ ಅವರು ನೆರಳಾಗ ಒಂದು ವಿರಿವಂಗ ಕೊಟ್ಬಿಟ್ಟು ಹೋಗಿದಾರಲ್ವಾ, ಅವರೇ ಈ ಶುಕ ಕನ್ಯಾ, ಶುಗರು ಮಗುಳಾಗ ಅವ್ರಿಗೆ ಮದುವಾಗಿ ಅವ್ರಿಗೊಂದು ಮಗಳು ಹುಟ್ಟಿದೆ. ಓಕೆ. ಓಕೆ, ನಾವು ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ವಿಶ್ವಕ್ಷೇಣರು. ಸೊ ವಿಶ್ವಕ್ಷೇಣರು ಮಾಮುನಿ ಜೈಕೀಶ್ವರಿನ ಉಪದೇಶ ಪ್ರಹಾರ ಅಷ್ಟಾಂಗ ಯೋಗ ಅಲ್ಲ ಅವ್ರು ಬಂದು ಅಷ್ಟು ತಿಳ್ಕೊಂಡ್ಬಿಡ್ತಾರೆ. ಸೊ ಆ ತರ ವಿಶ್ವಕ್ಷೇಣರಿಂದ ಉದಕ್ಷೇಣರು ಬರ್ತಾರೆ. ವಿಶ್ವಕ್ಷೇಣದಿಂದ ಯಾರು ಬರ್ತಾರೆ? ಉದಕ್ಷೇಣ. ಸೊ ಮತ್ತೆ ಉದಕ್ಷೇಣ ಇಂದು ಪಲ್ಲಾಡರು ಹುಡ್ತಾರೆ. ಸೊ ಈ ತರ ಬೃಹದೀಶು ವಂಶ ಬಂದು ಉತ್ಪತ್ತಿ ಆಯ್ತು. ಓಕೆ, ನಾವು ಯಾಕಂದ್ರೆ ಸ್ಟಾರ್ಟಿಂಗ್ ನೋಡಿದ್ವಿ ಬೃಹದೀಶು. ಸೊ ಅವರ ವಂಶ ಇಷ್ಟು ಆಯ್ತು. ನೆಕ್ಸ್ಟ್ ಬಂದು ದ್ವಿಮೀತಿ ಅವ್ರ ಬಗ್ಗೆ ನಾವು ನೋಡ್ಬೇಕು. ಸೊ ಈ ದ್ವಿಮೀತಿ, ಯಾಕಂದ್ರೆ ಹಸ್ತಿಗೂ 3 ಮಕ್ಕಳನ್ನು ಹೇಳಿದ್ದೀನಲ್ವಾ, ಅದ್ರಲ್ಲಿ ನೆಕ್ಸ್ಟ್ ಸೆಕೆಂಡ್ ಮಹ ಯಾರು? ದ್ವಿಮೀತಿ. ಯಾಕಂದ್ರೆ ಫಸ್ಟ್ ಮಹ ಅಜಮೀತಿ ಅವರು ಪರಂಪರೆ ಇಷ್ಟು ನಾವು ನೋಡಿದ್ವಿ. ಅದೇ ತರ ಅಜಮೀತಿಗೆ ನಿಲಾನ್ ಒಂದು ಮಗ ಇದ್ದಾರೆ. ಸೊ ಅವ್ರ ಬಗ್ಗೆ ನೆಕ್ಸ್ಟ್ ನೋಡೋಣ. ಸೊ ಈ ಅಜಮೀತಿ ನೋಡಿ ಆಯ್ತು. ನೆಕ್ಸ್ಟ್ ಬಂದು ದ್ವಿಮೀತಿ. ಸೊ ಅವ್ರ ಬಗ್ಗೆ ನಾವು ನೋಡಬೇಕು. ದ್ವಿಮೀತಿ ಮಗ ಬಂದು ಯವೀನರರು. ಮತ್ತೆ ಅವರ ಮಗ ಬಂದು ಕೃತಿಮಾನ್ ಮಗ ಬಂದು ಸತ್ಯತೃತಿ. ಅವರ ಮಗ ಸತ್ಯತೃತಿ ಮಗ ಬಂದು ದೃಢನೇಮಿ. ಸೊ ಅವರ ಮಗ ಬಂದು ಸುಪಾರ್ಸವರು. ಮತ್ತೆ ಅವರ ಮಗ ಬಂದು ಸುಮತಿ ಮಗ ಬಂದು ಸನ್ನತಿಮಾನ್ ಮಗ ಬಂದು ಕೃತಿ ಬ್ರಹ್ಮ ಹತ್ರ ಇಂದು ಯೋಗ ಸಿದ್ಧಿ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ. ಸಾಮವೇದಲ್ಲಿ ಅಷ್ಟೊಂದು ಶ್ರೇಷ್ಠವಾಗಿ ಇದ್ರು. ಪ್ರಾಸ್ಯ ಸಾಮ ಶ್ಲೋಕಗಳೆಲ್ಲ ಅಷ್ಟು ಚೆನ್ನಾಗ ಎಲ್ಲರೂ 6 ಸಂಹಿತೆಗಳು ಕಳ್ಕೊಂಡಿದ್ದಾರೆ ಅವರು. ಕೃತಿ ಮಗ ಬಂದು ನೀಪರು. ಮತ್ತೆ ನೀಪರನ ಮಗ ಬಂದು ಉದ್ಗಿರಾಯುಧರು. ಮತ್ತೆ ಉದ್ಗಿರಾಯುಧರು ಮಗ ಬಂದು ಶೇಮ್ಯರು. ಮತ್ತೆ ಶೇಮ್ಯರು ಮಗ ಬಂದು ಸುವೀರರು. ಮತ್ತೆ ಸುವೀರನ ಮಗ ಬಂದು ರಿಪುಂಜಯರು. ಮತ್ತೆ ರಿಪುಂಜಯರು ಮಗ ಬಂದು ಬಹುರಥರು. ಓಕೆ. ಸೊ ಈ ತರ ಇವರು ವಂಶ ಬೆಳೀತಾ ಇದೆ. ಪೃಮೀಟರ್ಕು ಮತ್ತೆ ಯಾಕಂದ್ರೆ ಹಸ್ತಿಗೆ ಪೃಮೀತಾನ್ ಒಂದು 3rd ಮಗ ಇದಾರಲ್ವಾ. ಸೊ ಆ ಪೃಮೀತರ್ಕು ಮಕ್ಕಳೇ ಇಲ್ಲಂತೆ. ಓಕೆ. ಅಜಮೀಟ ಅದು ನಾವು ನೋಡಿ ಆಯ್ತು ಅಲ್ವಾ.
ಈ ಅಜಮೇಟ ಅದು ಒಂದು ಮಹಾನ್ ನೋಡಿದೀವಿ, ಮತ್ತೊಂದು ಮಹಾ ನೀಲಾನ್ ಹೇಳಿದೆ ನೋಡೋದು ಅವರ ಪರಂಪರೆ ನೋಡೋಣ. ಸೊ ಅಜಮೇಟ ಅವருக்கு ಬಂದು ನೀಲ ಅವರು ಅವರ ಹೆಂಡತಿ ಮೂಲಕ ನೀಲನಕ್ಕೆ ಬಂದು ಶಾಂತಿ ಹುಡ್ತಾರೆ. ಓಕೆ, ಸೊ ಶಾಂತಿ ಹುಟ್ಟುತ್ತಾರೆ. ಶಾಂತಿ ಮಹಾ ಬಂದು ಸುಶಾಂತಿ ಮಹಾ ಬಂದು ಪುರುಂಜನು ಮಹಾ ಬಂದು ಅರ್ಘನು ಮಹಾ ಬಂದು ಪರ್ಮಿಯಾಸ್ವರು. ಪರ್ಮಿಯಾಸ್ವರಕ್ಕೂ ಬಂದು ಮುದ್ಗಲ. ಆಕ್ಚುಲಿ ಎಷ್ಟು ಮಕ್ಕಳಂದ್ರೆ ಮುದ್ಗಲ, ಯವೀನರರು, ಬೃಹತ್ ವಿಸ್ತರು, ಕಾಂಪಿಲ್ಯರು, ಸಂಜಯರು, ಈ ತರ 5 ಮಕ್ಕಳು ಅವರು ಹುಟ್ಟಿದ್ದಾರೆ. ಓಕೆ, ಇಲ್ಲಿ ಬಂದು ಪರ್ಮಿಯಾಸ್ವರು ಅವರು ಬಂದು ಅವರ ರಾಜ್ಯ ಎಲ್ಲ ಬಂದು ಆ ತರ ಮಕ್ಕಳಿಗೆಲ್ಲ ಕೊಟ್ಟಿದ್ದಾರೆ. ಮತ್ತೆ ಅವ್ರು ಬಂದು ಇವರು ಬಂದು ಪಾಂಚಾಲ ಆ ಜಾಗನಿ ರಾಜ್ಯ ಪರಿಪಾಲನೆ ಮಾಡ್ತಾ ಇದ್ರು. ಮುದ್ಗಲರಿಂದು ಕೌದ್ಗಲ್ಯರು ಬಂದಿದ್ದಾರೆ. ಮುದ್ಗಲದಿಂದ ಯಾರು ಬಂದಿದ್ದಾರೆ? ಮೌದ್ಗಲ್ಯರು. ಓಕೆ, ಸೊ ಇವರೆಲ್ಲ ನೋಡಿದರೆ ಬ್ರಾಹ್ಮಣ ವಂಶ ಆಗುತ್ತೆ. ಮತ್ತೆ ಬ್ರಹ್ಮಿಯಾಸ್ವ ಇಂದು ಅವರ ಮಹಾಮುದ್ಗಲರು ಒಂದು ಗಂಡ ಹುಟ್ಟಿದಾರಲ್ವಾ. ಸೊ ಅದೇ ತರ 2 ಅವ್ರಿಗೆ 2 ಹೆಣ್ಮಕ್ಳು ಇದ್ರಂತೆ. ಸೊ ದ್ವಾದಾಸರು ಅವರು ಬಂದು ಅಗಲಿಕೆ, ಅವರು ಗಂಡ ಬಂದು ಗೌತಮರು. ಸೊ ಅಗಲಿಗೆ ಗರ್ಭ ಇಂದು ಸದಾನಂದರು ಹುಟ್ಟಿದ್ದಾರೆ. ಓಕೆ, ಮತ್ತೆ ಸದಾನಂದರು ಮಹಾ ಬಂದು ಸತ್ಯತ್ರುತಿ. ಮತ್ತೆ ಅವ್ರು ಬಂದು ಈ ತರ ವಿಲ್ಲು ಅಂಬು ಬಿಡೋದ್ರೆ ಅಷ್ಟೊಂದು ಶ್ರೇಷ್ಠವಾಗಿ ಇದ್ರು. ಸತ್ಯತ್ರುತಿ ಮಹಾ ಬಂದು ಶರದ್ವಾನ್ ಬಂದು ಊರ್ವಶಿ ನೋಡಿ ಅವರ ಮೇಲ್ಗಡೆ ಅವ್ರಿಗೂ ಆಸೆ ಬಂದ್ಬಿಡುತ್ತೆ. ಸೊ ಅವಾಗ ಅವರು ಅವ್ರಿಗೆ ಬಂದು ಈ ತರ 2 ಮಕ್ಕಳು ಹುಟ್ಟುತ್ತೆ. ಸೊ ಶರದ್ವಾನು, ಸೊ ಅದೇ ಯಾರು? ಕೃಪಾಕೃಪಿ. ಓಕೆ, ಸೊ ಅವ್ರದ್ದು ಬಂದು ಆ ತರ ಆಚೆ ಬಂದ್ಬಿಡುತ್ತೆ. ಸೊ ಆ ಮೂಲಕ ಅವ್ರಿಗೂ ಈ ಕೃಪಾಕೃಪಿ ಹುಡ್ತಾರೆ. ಈ ಕೃಪಿನಿಯೇ ದ್ರೋಣಾಚಾರ್ಯರು ಮದುವೆ ಮಾಡ್ಕೊಳ್ತಾರೆ. ಓಕೆ, ಕೃಪಾಚಾರ್ಯರು ಅಲ್ಲಿ ಶಾಂತನು ಮಹಾರಾಜ ರಾಜಸಭೆಯಲ್ಲಿ ಇದ್ರಲ್ವಾ ಅವರು. ಸೊ ಅದೇ ತರ ಶಾಂತನು ಮಹಾರಾಜ ಕಾಟಕ್ಕೂ ಬೇಟೆ ಆಡಕ್ಕೆ ಹೋಗ್ತಾರೆ. ಸೊ ಅಲ್ಲಿ ಅವ್ರನ್ನ ಆ 2 ಮಕ್ಕಳನ್ನ ನೋಡಿ ಆ 2 ಮಕ್ಕಳನ್ನ ಇವರೇ ಬೆಳೆಸ್ತಾರೆ. ಸೊ ಆ ಗಂಡ್ಮಹುನಿ ರಾಜ್ಯಲ್ಲಿ ಕೃಪಾಚಾರ್ಯ ಇಟ್ಕೊಂಡ್ಬಿಡ್ತಾರೆ. ಹೆಣ್ಮಗು ಕೃಪಿನಿ ಬಂದು ದ್ರೋಣಾಚಾರ್ಯರ್ಗೂ ಹೆಂಡತಿಯಾಗ ಕೊಟ್ಬಿಡ್ತಾರೆ. ಓಕೆ, ಸೊ ಇವಾಗ ನಮ್ದು 21 ಚಾಪ್ಟರ್ ಬಂದು ಫಿನಿಶ್ ಆಯ್ತು. ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ.